ನಮಸ್ಕಾರ. ನಾವು ಇದನ್ನ ವಿಜಯನಗರ ಜಿಲ್ಲೆಯ ಪವಿತ್ರ ಭೂಮಿಯಲ್ಲಿ ನೆಲೆಸಿರುವ ಭಕ್ತಿ ಮತ್ತು ಪ್ರಕೃತಿ ಎರಡೂ ಒಂದೇ ಕಡೆ ಸಂಗಮವಾಗಿರುವ ಈ ಅಪರೂಪದ ಕ್ಷೇತ್ರ ತಂಬ್ರಹಳ್ಳಿ ಸಮೀಪದ ಬಂಡೆ ರಂಗನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಾಲಯದ ಹೆಸರೇ ಅದರ ಮಹಿಮೆಯನ್ನು ಸಾರ್ತಾ ಇದೆ. ಬಂಡೆ ಅಚಲತೆ, ಸ್ಥಿರತೆ ಮತ್ತು ಶಾಶ್ವತತೆಯ ಸಂಕೇತ. ರಂಗನಾಥ ಯೋಗ ನಿದ್ರೆಯಲ್ಲಿ ಶೇಷನಾಗದ ಮೇಲೆ ಶಯನಿಸಿರುವ ಮಹಾವಿಷ್ಣು. ಈ ದೇವಾಲಯವು ವಿಶಾಲವಾದ ಬೃಹತ್ ಶಿಲಾ ಬಂಡೆಯ ಮೇಲಿದ್ದು ಸುತ್ತಲೂ ಹರಡಿರುವ ಕಲ್ಲು ಬಂಡೆಗಳು ಈ ಕ್ಷೇತ್ರಕ್ಕೆ ದಿವ್ಯವಾದ ತಪೋಭಾವವನ್ನು ನೀಡುತ್ತವೆ. ಇಲ್ಲಿ ಪ್ರವೇಶಿಸಿದ ಕ್ಷಣದಿಂದಲೇ ಮನಸ್ಸು ಶಾಂತವಾಗುತ್ತದೆ. ನಗರಗಳ ಗದ್ದಲದಿಂದ ದೂರ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ದೇವಾಲಯ ಭಕ್ತರಿಗೆ ಧ್ಯಾನದ ಅನುಭವವನ್ನು ನೀಡುತ್ತದೆ. ಶ್ರೀ ರಂಗನಾಥೇಶ್ವರ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿಯಾಗಿರುವ ಮಹಾವಿಷ್ಣು. ಬಂಡೆಯ ಮೇಲೆ ಒಡಮೂಡಿದ ಈ ರೂಪವು ಬ್ರಹ್ಮಾಂಡದ ಸಂರಕ್ಷಣೆಯ ಸಂಕೇತ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಈ ಮೂರೂ ತತ್ವಗಳನ್ನೂ ಮೌನವಾಗಿ ಸಾರುವ ದೈವಿಕ ಮೂರ್ತಿ ಇದು. ಪೌರಾಣಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗ ಮತ್ತು ದ್ವಾಪರ ಯುಗದ ಕಾಲದಲ್ಲಿ ಋಷಿಮುನಿಗಳು ಈ ಪ್ರದೇಶವನ್ನು ತಪೋಭೂಮಿಯಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಅವರ ತಪಸ್ಸಿಗೆ ಪ್ರಸನ್ನನಾದ ಮಹಾವಿಷ್ಣು ಈ ಶಿಲಾಮಯ ಪ್ರದೇಶದಲ್ಲಿ ರಂಗನಾಥೇಶ್ವರ ರೂಪದಲ್ಲಿ ಪ್ರತಿಷ್ಠಿತನಾದನು ಎಂಬುದು ಜನಶ್ರುತಿ. ಋಷಿಗಳು ಮತ್ತು ಗ್ರಾಮಸ್ಥರು ಮಹಾವಿಷ್ಣುವನ್ನು ಆರಾಧಿಸಿದಾಗ ಅವರ ಪ್ರಾರ್ಥನೆಗೆ ಉತ್ತರವಾಗಿ ವಿಷ್ಣು ಭಗವಂತನು ಬೃಹತ್ ಶಿಲೆಯ ಮೇಲೆ ಒಡಮೂಡಿ ರಂಗನಾಥೇಶ್ವರನ ರೂಪದಲ್ಲಿ ಅವತರಿಸಿದನು. ಇನ್ನೊಂದು ಕಥೆಯ ಪ್ರಕಾರ ಈ ಶಿಲೆಗಳ ಮಧ್ಯೆ ಹರಿಯುತ್ತಿದ್ದ ಒಂದು ಗುಪ್ತ ಜಲಸ್ರೋತವು ದೇವರ ಕೃಪೆಯಿಂದ ಪವಿತ್ರ ತೀರ್ಥವಾಗಿ ಪರಿವರ್ತಿತವಾಯಿತು. ಈ ಬಂಡೆ ರಂಗನಾಥ ಸ್ವಾಮಿಯ ಬೆಟ್ಟವನ್ನು ತುಂಗಭದ್ರೆ ಸುತ್ತುವರಿದಿದ್ದಾಳೆ. ದೇವಾಲಯದ ಸುತ್ತಲಿನ ಬಂಡೆಗಳು ಪ್ರಕೃತಿಯೇ ರಚಿಸಿದ ಪ್ರಾಕೃತಿಕ ಪ್ರಾಕಾರಗಳಂತೆ ಕಾಣುತ್ತವೆ. ಬಂಡೆ ರಂಗನಾಥೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿಯೇ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನವೂ ಇದೆ. ದೇವಾಲಯದ ಸುತ್ತ ಆವರಿಸಿರುವ ಪ್ರಕೃತಿ ಮತ್ತೊಂದು ದೈವಿಕ ಅನುಭವವನ್ನು ನೀಡುತ್ತದೆ. ಗುಡ್ಡಗಳು, ಬಂಡೆಗಳು, ಗಿಡ ಮರಗಳು ಮತ್ತು ಸುತ್ತುವರಿದ ತುಂಗಭದ್ರಾ ನದಿಯ ಸರೋವರದ ನೀರು, ವಿಶಾಲ ಆಕಾಶ ಎಲ್ಲವೂ ಸೇರಿ ಈ ಸ್ಥಳವನ್ನು ಧ್ಯಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಕ್ಷೇತ್ರವನ್ನಾಗಿ ಮಾಡಿವೆ. ವಿಜಯನಗರ ಜಿಲ್ಲೆಯ ಪ್ರಮುಖ ಪಟ್ಟಣಗಳಿಂದ ಹೊಸಪೇಟೆ, ಬಳ್ಳಾರಿ, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ ಎಲ್ಲ ಸ್ಥಳಗಳಿಂದ ಸುಲಭವಾಗಿ ತಂಬ್ರಹಳ್ಳಿಗೆ ಮತ್ತು ಬಂಡೆ ರಂಗನಾಥೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ತಲುಪಬಹುದಾಗಿದೆ. ನಿತ್ಯ ಜೀವನದ ಗಡಿಬಿಡಿಯಿಂದ ದೂರವಾಗಿ ಒಮ್ಮೆ ಈ ದೈವಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ರಂಗನಾಥೇಶ್ವರನ ಕೃಪೆಗೆ ಪಾತ್ರರಾಗಿರಿ. ಈ ದೇವಾಲಯ ಕೇವಲ ಒಂದು ಪೂಜಾ ಸ್ಥಳವಲ್ಲ, ಇದು ಆತ್ಮಶಾಂತಿಯ ಆಶ್ರಯ, ಭಕ್ತಿಯ ಮೌನ ಭಾಷೆ ಮತ್ತು ಪ್ರಕೃತಿಯೊಂದಿಗೆ ದೇವರನ್ನು ಅನುಭವಿಸುವಂತಹ ಸ್ಥಳ. ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ನಿಮ್ಮ ಜೀವನಕ್ಕೆ ಶಾಂತಿ, ಸ್ಥೈರ್ಯ ಮತ್ತು ಧರ್ಮದ ಬೆಳಕನ್ನು ತರಲಿ.